ಜೀವನ ಜ್ಯೋತಿ ಇಂದಿನ ಭವಿಷ್ಯ 1 ಏಪ್ರಿಲ್ 2026 ಬುಧವಾರ. ಓಂ ಶ್ರೀ ಗಣೇಶಾಯ ನಮಃ. ಮೊದಲನೆಯದಾಗಿ ಮೇಷರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ದಿನ ಬಹಳ ಶುಭ ದಿನವಾಗಿರುತ್ತೆ ಇವರಿಗೆ. ಇಂದಿನ ದಿನ ಈ ಮೇಷರಾಶಿಯವರಿಗೆ ತುಂಬ ಅದೃಷ್ಟವಾದಂಥ ದಿನವಾಗಿರುತ್ತೆ. ಯಾಕೆಂದರೆ ಇಂದು ನಿಮ್ಮ ಜೀವನ ವೃತ್ತಿಯಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸುವ ದಿನ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯುತ್ತದೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾಗಿರುತ್ತದೆ. ಇಂದು ಎಂಥ ಶುಭ ದಿನವೆಂದರೆ ನೀವು ಮಾಡಿರುವ ಹಳೆಯ ಹೂಡಿಕೆಗಳು ಕೂಡ ಇಂದು ಲಾಭವನ್ನು ತಂದುಕೊಡುತ್ತವೆ. ಬನ್ನಿ, ಮೇಷರಾಶಿಯವರ ಕುಟುಂಬ ಮತ್ತು ಆರೋಗ್ಯದ ಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರಲ್ಲಿ ಕೆಲವರು ಕುಟುಂಬದ ಜೊತೆ ಸಂತಸದ ವಾತಾವರಣ ಇರಲಿದೆ ಹಾಗೂ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಆರೋಗ್ಯ ಉತ್ತಮವಾಗಿರುತ್ತದೆ. ಹಾಗೆ ಆಹಾರದ ಪದ್ಧತಿಯ ಬಗ್ಗೆ ಕೊಂಚ ಗಮನವಿರಲಿ. ಇಲ್ಲವಾದರೆ ಹೊಟ್ಟೆಯ ಪ್ರಾಬ್ಲಮ್ನಿಂದ ಬಳಲುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆಹಾರದ ಬಗ್ಗೆ ಸ್ವಲ್ಪ ಗಮನವಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 9 ಆಗಿರುತ್ತದೆ. ಅದೃಷ್ಟ ಬಣ್ಣ ಕೆಂಪು ಆಗಿರುತ್ತದೆ. ಸೊ ನೀವು ತುಂಬ ಜಾಗೃತಿಯಿಂದ ಇರಬೇಕು. ಶುಭವಾಗಲಿ. ಬನ್ನಿ ಮುಂದುವರಿಯೋಣ. ರಾಶಿಯಲ್ಲಿ 2ನೇ ರಾಶಿಯಾಗಿರುವಂತಹ ವೃಷಭ ರಾಶಿಯವರ ಬಗ್ಗೆ ಮಾತನಾಡೋಣ. ಮೊದಲನೆಯದಾಗಿ ಇವರ ಉದ್ಯೋಗ ಮತ್ತು ಹಣಕಾಸು ಪರಿಸ್ಥಿತಿಯನ್ನು ತಿಳಿದುಕೊಳ್ಳೋಣ. ಒಂದು ವೇಳೆ ನೀವೇನಾದರೂ ವ್ಯಾಪಾರ ಮಾಡುವವರಾಗಿದ್ದರೆ ನಿರೀಕ್ಷೆಗೂ ಮೀರಿದ ಒಂದು ದೊಡ್ಡ ಮಟ್ಟದ ವ್ಯಾಪಾರವಾಗುತ್ತದೆ. ಹಾಗೆ ಹೊಸ ಗ್ರಾಹಕರು ನಿಮ್ಮ ಹತ್ರ ಬರುತ್ತಾರೆ. ಹಾಗೆ ನೀವೇನಾದರೂ ಕಲೆ ಮತ್ತು ಸೃಜನಶೀಲತೆಯ ಬಗ್ಗೆ ಆಸಕ್ತಿ ಇದ್ದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಇಂದಿನ ಈ ದಿನ ನೀವು ಮುಟ್ಟಿದ್ದೆಲ್ಲವನ್ನು ಚಿನ್ನವನ್ನಾಗಿಸುವಂತಹ ದಿನವಾಗಿದೆ. ನಿಮಗೆ ಶುಭವಾಗಲಿ. ಹಾಗೆ ಈ ವೃಷಭ ರಾಶಿಯವರ ಫ್ಯಾಮಿಲಿ ಮತ್ತು ಆರೋಗ್ಯ ಹಾಗೂ ಹಣಕಾಸಿನ ವ್ಯವಸ್ಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ದಿನ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿದೆ. ಮನೆಯಲ್ಲಿ ಒಂದು ವೇಳೆ ವಿದ್ಯಾರ್ಥಿಗಳು ಇದ್ದಲ್ಲಿ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ವಹಿಸಬೇಕು ಮತ್ತು ಮಾನಸಿಕ ಒತ್ತಡ ಜಾಸ್ತಿಯಾಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಇಲ್ಲವಾದರೆ ತೊಂದರೆಯಾಗಬಹುದು. ಒತ್ತಡವನ್ನು ದೂರ ಮಾಡಿಕೊಳ್ಳಲು ಧ್ಯಾನ ಮಾಡುವುದು ಉತ್ತಮ. ಶುಭವಾಗಲಿ. ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿರುತ್ತದೆ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಬಂದುಬಿಟ್ಟು ಹಸಿರು ಕಲರ್ ಆಗಿರುತ್ತದೆ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ ಮತ್ತು ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳು ಶುಭವಾಗಿ ನಡೆಯಲಿ. ದಯವಿಟ್ಟು ಧ್ಯಾನದ ಬಗ್ಗೆ ಗಮನ ಕೊಡಿ. ಆಗ ನೀವು ಆರೋಗ್ಯದಿಂದ ಇರಲು ಸಾಧ್ಯ. ಬನ್ನಿ ಮುಂದುವರಿಯೋಣ. ಆರ್ಥಿಕ ವ್ಯವಹಾರಗಳಲ್ಲಿ ಇಂದು ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ಅಂದರೆ ನೀವೇನಾದರೂ ಹಣದ ವ್ಯವಹಾರದಲ್ಲಿ ಏನಾದರೂ ಮಾಡಬೇಕಾದರೆ, ಇನ್ನೊಂದು ಬೇರೆಯವರಿಗೆ ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಡಬೇಕಾದರೆ ಮತ್ತು ಎಲ್ಲಿಯಾದರೂ ಹೂಡಿಕೆ ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಏಕೆಂದರೆ ಈ ದಿನ ನಿಮಗೆ ಸಾಲವನ್ನು ನೀಡಲು ಅಥವಾ ಎಲ್ಲಿಯಾದರೂ ಹೂಡಿಕೆ ಮಾಡಲು ಶುಭ ದಿನವಲ್ಲ. ಸೊ ತುಂಬ ಸೂಕ್ಷ್ಮವಾಗಿರಬೇಕು. ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಮುಂಜಾಗ್ರತೆಯಿಂದ ನಡೆಯಬೇಕು. ಹೂಡಿಕೆ ಮಾಡುವವರು 1 ರಿಂದ 2 ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರದವರಿಗೆ ಇಂದು ಶುಭ ದಿನವಾಗಿರುತ್ತದೆ. ಬನ್ನಿ ಇವರ ಕುಟುಂಬದ ಆರೋಗ್ಯ ಮತ್ತು ಸ್ಥಿತಿಯನ್ನು ಗಮನಿಸೋಣ. ಪ್ರೀತಿ ಪಾತ್ರರೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು. ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ನಿಮ್ಮ ಜೊತೆ ಪ್ರೀತಿಯಿಂದ ಇರುವವರ ಜೊತೆ ಜಗಳ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಡಿ. ಅದನ್ನು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳಿ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಿ. ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಹಸಿರು. ಶುಭವಾಗಲಿ. ಬನ್ನಿ ಮುಂದುವರಿಯೋಣ. 4ನೇ ರಾಶಿಯಾಗಿರುವ ಕಟಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಉದ್ಯೋಗ ಮತ್ತು ಹಣಕಾಸು. ಉದ್ಯೋಗ ಹುಡುಕುವವರಿಗೆ ಇಂದು ಸಿಹಿ ಸುದ್ದಿ ಕಾದಿದೆ. ಕಚೇರಿಯಲ್ಲಿ ಬಡ್ತಿ ಅಥವಾ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದವರಿಗೆ ಅನುಕೂಲವಾಗಿದೆ. ವ್ಯಾಪಾರದಲ್ಲಿ ಪ್ರಗತಿ ಸಾಧಾರಣ ಇರಲಿದೆ. ಕಟಕ ರಾಶಿಯವರೇ, ನೀವೇನಾದರೂ ಯಾವುದಾದರೂ ಟ್ರಾನ್ಸ್ಫರ್ ಆಗುವಂತಹ ಮನಸ್ಥಿತಿಯಲ್ಲಿದ್ದರೆ ನಿಮಗೆ
ಇಂದು ಅದೃಷ್ಟ ಕಾದಿದೆ. ಏಕೆ ಅಂದರೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ನೀವು ಅಂದುಕೊಂಡಿರುವಂತಹ ಕೆಲಸ ಇವತ್ತು ಆಗುತ್ತದೆ. ಮತ್ತು ಒಂದು ವೇಳೆ ನೀವೇನಾದರೂ ವ್ಯಾಪಾರಸ್ಥರು ಆಗಿದ್ದರೆ ಸಾಧಾರಣ ಪ್ರಗತಿ ಬರಲಿದೆ. ಒಂದು ಲೆಕ್ಕದಲ್ಲಿ ಒಂದು ಒಳ್ಳೆಯ ಲಾಭವನ್ನೇ ತಂದುಕೊಡುವಂತಹ ದಿನ ಇದಾಗಿದೆ. ಸಾಧಾರಣ ಪ್ರಗತಿ ಅಂತ ಇರಬಹುದು, ಆದರೆ ಇಂದಿನ ಜಾತಕದಲ್ಲಿ ಇರುವ ರೀತಿ ಕಟಕ ರಾಶಿಯವರಿಗೆ ಇಂದಿನ ಈ ದಿನ ಅರ್ಧದಷ್ಟು ಶುಭ ದಿನವನ್ನು ನೀಡುತ್ತದೆ. ಹಾಗಾಗಿ ವ್ಯಾಪಾರಸ್ಥರು ಖುಷಿಯಿಂದ ಇರಬಹುದು. ಬನ್ನಿ ಮುಂದುವರಿಯೋಣ. ಇವರ ಕುಟುಂಬ ಮತ್ತು ಆರೋಗ್ಯದ ಸ್ಥಿತಿಯನ್ನು ತಿಳಿದುಕೊಳ್ಳೋಣ. ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಕುಟುಂಬ ಬೆಂಬಲ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ದಿನದ ಅಂತ್ಯದಲ್ಲಿ ಸ್ವಲ್ಪ ಆಯಾಸ ಕಾಡಬಹುದು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಕಟಕ ರಾಶಿಯವರ ಕುಟುಂಬ ಮತ್ತು ಆರೋಗ್ಯ ಇಂದಿನ ದಿನ ಶುಭ ದಿನ ಅಂತಾನೆ ಹೇಳಬಹುದು. ಹಾಗೆ ಅವರು ತಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತಾರೆ. ಮತ್ತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಯಾಕೆ ಎಂದರೆ ಇಂದಿನ ದಿನ ಆಲ್ಮೋಸ್ಟ್ ಶುಭ ದಿನವಾಗಿದೆ. ಆದರೆ ಸಾಯಂಕಾಲ ಹೊತ್ತಿಗೆ ಸ್ವಲ್ಪ ಹುಷಾರಾಗಿರಬೇಕು. ದಿನ ಕಳೆಯುತ್ತಿದ್ದಂತೆ ನಿಮಗೆ ಆಯಾಸ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಹುಷಾರಾಗಿರಿ. ಬನ್ನಿ ಮುಂದುವರಿಯೋಣ. ಇವರ ಅದೃಷ್ಟ ಸಂಖ್ಯೆ 2 ಆಗಿದೆ. ಅದೃಷ್ಟ ಬಣ್ಣ ಬಿಳಿಯಾಗಿದೆ. ಇವರಿಗೆ ಒಳ್ಳೆಯದಾಗಲಿ. ಬನ್ನಿ ಮುಂದುವರಿಯೋಣ. ಇವಾಗ ನಾವು ನೋಡುವ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಉದ್ಯೋಗ ಮತ್ತು ಹಣಕಾಸಿನ ವ್ಯವಸ್ಥೆ ಈ ರೀತಿಯಾಗಿದೆ. ಇಂದು ನಿಮ್ಮ ನಾಯಕತ್ವದ ಗುಣಗಳು ಸಂಪೂರ್ಣವಾಗಿ ಪ್ರಕಾಶಿಸಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಕೀರ್ತಿ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸಗಳು ಅಥವಾ ಕಾನೂನು ವಿಚಾರದಲ್ಲಿ ಜಯ ನಿಮ್ಮದಾಗಲಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಇಂದಿನ ದಿನ ಎಲ್ಲವೂ ನಮ್ಮ ಸಿಂಹ ರಾಶಿಯವರ ಮುಡಿಪಲ್ಲಿ ಸೇರಿಕೊಂಡಿದೆ. ಯಾಕೆಂದರೆ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ದಿನ ಇವರದ್ದಾಗಿದೆ. ಇವರು ಅಂದುಕೊಂಡಿದ್ದೆಲ್ಲ ಆಗುವಂತಹ ದಿನ ಇವರದ್ದಾಗಿದೆ. ಇವರ ಈ ದಿನ ಮಾತ್ರ ತುಂಬಾ ಅದ್ಭುತವಾಗಿದೆ ಅಂತ ಹೇಳಬಹುದು. ಸಿಂಹ ರಾಶಿಯವರ ಕುಟುಂಬ ಮತ್ತು ಆರೋಗ್ಯ ಸ್ಥಿತಿ ಹೀಗಿದೆ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗವಿದೆ. ಆರೋಗ್ಯದ ಬಗ್ಗೆಯೂ ಯಾವುದೇ ಚಿಂತೆ ಬೇಡ. ದಿನವಿಡೀ ಚಟುವಟಿಕೆಯಿಂದ ಇರಿ. ನಾನು ಆವಾಗಲೇ ಹೇಳಿದಂತೆ ಸಿಂಹ ರಾಶಿಯವರ ಈ ದಿನ ತುಂಬಾ ಅದ್ಭುತವಾಗಿದೆ. ಇವರ ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಸುವರ್ಣ ಗೋಲ್ಡ್. ಇವರು ಈ ದಿನ ತುಂಬಾ ಯಶಸ್ವಿಯಾಗಿ ಮುಂದೆ ನಡೆಯುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಅಂದರೆ ನಾಳಿನ ದಿನದಿಂದ ಎಲ್ಲ ರಾಶಿಯವರ ಆಗು ಹೋಗುಗಳನ್ನು ಇದೇ ವಿಡಿಯೋ ಮುಖಾಂತರ ಮಾಡಿ ತಿಳಿಸುತ್ತೇನೆ. ಕೆಲ ಕಾರಣಗಳಿಂದ ಎಲ್ಲ ರಾಶಿಯವರ ವಿಡಿಯೋಗಳನ್ನು ಮಾಡಲಾಗುತ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಬ್ಬರ ಭವಿಷ್ಯವನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಓಂ ಗಣೇಶಾಯ ನಮಃ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಶುಭವಾಗಲಿ.